ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಬಸವಣ್ಣನ ಬೆಳಕು ಎಲ್ಲೆಡೆಗೆ ಪ್ರವಹಿಸ್ತಾ ಇದೆ. ಇದನ್ನು ಕಂಡು ಅನೇಕ ಜನ ಬಾವಲಿಗಳು ಇವತ್ತಿಗೂ ಕತ್ತಲದ ಗುಹೆಯಲ್ಲಿ ವಾಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಚಡಪಟಿಕೆ ಶುರುವಾಗಿದೆ, ಒದ್ದಾಟ ಶುರುವಾಗಿದೆ. ಒಂದೇ ಸಮ ವಿಲ ಎಂದು ಒದ್ದಾಡ್ತಾ ಇದ್ದಾರೆ. ಇವತ್ತಿಗೂ ನೆಲದ ಮೇಲೆ ತಿರುಗಾಡದವರು, ನೆಲ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಇವತ್ತಿಗೂ ಆಕಾಶದಲ್ಲಿ ಹಾರಾಡ್ತಾ ಇರುವಂತಹ ಜನಗಳು ಇವತ್ತು ಅವರ ಕಣ್ಣು ನೆಲದ ಮೇಲೆ ಬಿದ್ದಿದೆ. ಅವರಿಗೆ ಸೂತ್ರ ಇಷ್ಟು ದಿನ ಗಾಳಿಯಲ್ಲಿ ಆರಿ ಹೋಗಿದ್ದಾರೆ, ಭ್ರಮೆಯಲ್ಲಿ ತೇಲಿ ಹೋಗಿದ್ದಾರೆ. ಆ ಭ್ರಮಾಲೋಕವೇ ಸತ್ಯ ಅಂತ ತಿಳಿದುಕೊಂಡವರು ಅವರು ಇವತ್ತು ವಾಸ್ತವದ ಲೋಕವನ್ನ ಜನಸಾಮಾನ್ಯರು ಪರಿಚಯ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣೀಭೂತರಾದವರು ಯಾರು ಅಂತ ಅನ್ನೋದನ್ನು ನಾವು ಸ್ವಲ್ಪ ನೋಡಲೇಬೇಕಾಗಿದೆ. ಇದಕ್ಕೆ ಕಾರಣೀಭೂತರಾದವರು ಯಾರು ಅಂತ ನಾವು ನೋಡದೇ ಇದ್ರೆ ನಿಜಕ್ಕೂ ನಾವು ಇತಿಹಾಸಕ್ಕೆ ಮಾಡಿದಂಥ ದ್ರೋಹ ಆಗ್ತದೆ. ಒಬ್ಬ ಮಾತಾಜಿ, ಜಗದ್ಗುರು ಮಾತಾಜಿ ಬರದೆ ಹೋಗಿದ್ರೆ, ಲಿಂಗಾನಂದ ಅಪ್ಪಗಳು ಇಲ್ಲದೆ ಇದ್ರೆ, ಹರ್ಡೇಕರ್ ಮಂಜಪ್ಪನವರು ಬರದೆ ಹೋಗಿದ್ರೆ, ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವರು ತಮ್ಮ ಇಡೀ ಬದುಕನ್ನ ಈ ಶರಣ ಸಾಹಿತ್ಯವನ್ನು ಸಂಗ್ರಹಿಸಲಿಕ್ಕೆ ಕೊಡದೆ ಹೋಗಿದ್ದರೆ ಏನಾಗ್ತಿತ್ತು ಪರಿಸ್ಥಿತಿ? ಲಿಂಗಾನಂದ ಅಪ್ಪಗಳು, ಜಗದ್ಗುರು ಮಹಾದೇವಿ ತಾಯಿಯವರ ಪ್ರವಚನಗಳು ಇಡೀ ನಾಡಿನ ತುಂಬೆಲ್ಲ ಅವತ್ತು ರಿಂಗುಣ ಗುಣಿಸ್ತಲ್ಲ. ಅದರ ಪ್ರತಿಫಲ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಇಡೀ ರಾಜ್ಯದ ತುಂಬೆಲ್ಲ ಯಶಸ್ವಿಗೊಳ್ತಾ ನಡೀತಾ ಇದೆ. ಇದರ ಹಿಂದೆ ಬಹಳಷ್ಟು ಜನಗಳ ಪರಿಶ್ರಮವಿದೆ. ಡಾಕ್ಟರ್ ಎಂ ಕಲಬುರ್ಗಿ ಅವ್ರನ್ನ ಮರಲಿಕ್ಕೆ ಸಾಧ್ಯನಾ? ನಮ್ಮ ರಾಯಚೂರು ಭಾಗದಲ್ಲಿ ವೀರನಗೌಡ ನೀರ್ಮಾನ್ವಿ ಎಂಥ ವ್ಯಕ್ತಿ ರೀ ಅವರು. ಆ ವ್ಯಕ್ತಿಯ ಮಾತುಗಳನ್ನು ಕೇಳೋದೇ ಒಂದು ಸೊಗಸು. ಎಂಥ ಘಟಿಸಿತ್ತು ಆ ಮಾತಿನಲ್ಲಿ, ಆ ಧ್ವನಿಯಲ್ಲಿ. ಅವಚ್ಚಿ ಹೇಳಿ ಕೇಳಿ ಗೌಡ್ರವರು ವಚನ ಸಾಹಿತ್ಯವನ್ನು ಓದ್ಕೊಂಡ್ಬಿಟ್ಟಿದ್ರು. ವಚನ ಸಾಹಿತ್ಯ ಓದಿದಾಗ ಆ ಗೌಡಿಕೆಗೆ ಬರುವ ಗತ್ತೆ ಬೇರೆ ರೀ, ಆ ಪ್ರೀತಿನೇ ಬೇರೆ, ಆ ಅನಂತತೆನೇ ಬೇರೆ. ಜೊತೆಗೆ ವಿ ವಿ ಸಂಗಮದಂತವ್ರೊಬ್ರು ಇದ್ದು ರಾಣೆಬೆನ್ನೂರಿನವರವರು. ರಾಣೆಬೆನ್ನೂರಿನ ವಿ ವಿ ಸಂಗಮದವರ ಬರಹದಲ್ಲಿ, ಅವರ ಭಾಷಣದಲ್ಲಿ ಅರಳತಕ್ಕಂಥ ಬಸವಣ್ಣವರ ನೋಡುವುದೇ ಒಂದು ಸೊಗಸು. ಲಿಂಗಣ್ಣ ಸತ್ತಂಪೇಟೆ ಅವರು, ಬಸವರಾಜ ತಂಬಾಕಿ ಅವರು ಹಳ್ಳಿಗೆ ತಿರುಗಾಡಿ ಬಸವ ಪ್ರಜ್ಞೆಯನ್ನು ಮೂಡಿಸಿದ್ರು. ಗುರುಬಸ ಹಿರೇಮಠ ಅಂತ ಇವರ ಜೊತೆಗಿರುತ್ತಿದ್ರು ಅವರು ಕೂಡ. ಇವರೆಲ್ಲರೂ ಜೊತೆ ಸೇರಿ ಹಳ್ಳಿಗಳನ್ನ ತಾವೇ ಹುಡುಕೊಂಡು ಹೋಗಿ ಅಲ್ಲಿ ಬಸವ ತತ್ವವನ್ನು ಬಿತ್ತುವಂತ ಕೆಲಸವನ್ನು ಮಾಡ್ತಿದ್ರು. ಬಸವ ಜಯಂತಿಗೆ ಜನರು ಇವರನ್ನು ಕರೆಸಿ ಎತ್ತು ಮೆರೆಸ್ತಾ ಇದ್ರೆ, ಬಸವಣ್ಣ ಈ ನಾಡಿನ ಒಬ್ಬ ಚಿಂತಕ, ಮೇಧಾವಿ, ಇದು ವಿಶ್ವದ ಬೆಳಕು. ಬಸವಣ್ಣವರು ವಿಶ್ವಗುರು, ಲೋಕದ ಸೂರ್ಯ ಅಂತ ಹೇಳ್ತಾ ಇದ್ರೆ ಜನಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅರ್ಥ ಆಗದ ಆ ಸನ್ನಿವೇಶಗಳಲ್ಲಿ ಮನೆಗೂ ಬಸವಣ್ಣವರನ್ನು ತಲುಪಿಸಿದ್ರಲ್ಲ. ಇದ್ರ ಹಿಂದೆ ಯಾರ ಪರಿಶ್ರಮ ಇದೆ? ಮಾತೆ ವಾಗ್ದೇವಿ, ಕುಮುದಾದೇವಿಯರ ಮಾತುಗಳು, ಅವರ ಪ್ರವಚನಗಳು, ಆದ್ರಿಂದ ಪುಟಿದಂಥ ಬಸವ ಭಾವನೆ. ಅನ್ನಪೂರ್ಣ ಅಕ್ಕ ಅವರು ಲಿಂಗೈಕ್ಯರಾಗಿದ್ದಾರೆ. ಲಿಂಗೈಕ್ಯರನ್ನಕ್ಕೆ ಸಾಧ್ಯ ಇಲ್ಲ. ಅವರ ಚಿಂತನೆಗಳ ಮೂಲಕ, ವಿಚಾರಗಳ ಮೂಲಕ, ಪ್ರವಚನಗಳ ಮೂಲಕ, ವಚನ ವಿಜಯೋತ್ಸವದ ಮೂಲಕ ಎಂಥವರ ಒಳಗಡೆ ಕೂಡ ಬಸವ ಪ್ರಜ್ಞೆ ಹುಟ್ಟಿಕೊಂಡಿತ್ತು. ಸಾವಿರಾರು ಜನ ಇಲ್ಲಿ ಹುಟ್ಟಿಕೊಂಡ್ರು. ಒಬ್ಬ ಲಿಂಗಾನಂದ ಅಪ್ಪಗಳು, ಅವರ ಮೂಲಕ ಬಂತ ನಮ್ಮ ಶರಣರು, ಅನುಭವ ಮಂಟಪದ ಸಂಚಾಲಕರಾದ ವಿ ಸಿದ್ದರಾಮಣ್ಣವರು ಇಡೀ ಬದುಕನ್ನ ಬಸವ ತತ್ವಕ್ಕಾಗಿ ಸವಿಸಿದರು. ಎಂಥ ಅಭೂತಪೂರ್ವ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದರು, ಅಭೂತಪೂರ್ವ ಹಾಡುಗಳನ್ನ ಬರೆದ್ರು. ಇವತ್ತು ಧ್ವಜಗೀತೆಯಾಗಿ ಅವರ ಹಾಡನ್ನು ಹಾಡ್ತೇವೆ ನಾವು. ಇವತ್ತು ಅವರನ್ನ ನೆನೆಸದ ಕ್ಷಣಗಳೇ ಇಲ್ಲ ಅಂತ ಸಂದರ್ಭ ಇವತ್ತಿದೆ. ನಮ್ಮ ನಡುವೆ ಇವತ್ತಿಗೂ ಸಹಿತ ಇರತಕ್ಕಂಥ ಶಿವಾನಂದ ಗುರುಜಿ ಅವರು ಹಳ್ಳಿಗೆ ತಿರುಗಾಡಿ ತಾವಿದ್ದಂತಹ ಒಂದು ಪರಿಸರದಲ್ಲಿಯೇ ಬಸವ ತತ್ವವನ್ನು ಪಸರಿಸಿದಂತಹ ಸಂಗತಿಯನ್ನ ನಾವು ಮರೆಮಾಚು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಕೆಲವು ಜನ ಮಠಾಧೀಶರು ತಿರುಗಾಡಿ ಈಗ ಈ ಫಲ ಬಂದಿದೆ, ಫಲ ಬಂದಾಗ ಯಾರಾದ್ರೂ ಬರ್ತಾರೆ, ಫಲಕ್ಕೆ ಹಕ್ಕುದಾರ ನಾನು ಅಂತ ಹೇಳೋರಿರ್ತಾರೆ. ಆದ್ರೆ ಗಿಡ ನೆಡಬೇಕಾದಂಥ ಸಂದರ್ಭದಲ್ಲಿ ಒಳ್ಳೆ ಪರಿಸರ ಇರಲಿಲ್ಲ. ಎಲ್ಲಿ ನೋಡ್ದೆ ಅಲ್ಲಿ ಕಸ ಕಂಟೆಗಳು, ಗುಡ್ಡಗಾಡು ಪ್ರದೇಶ. ಆ ಕಾರ್ಗತ್ತಲಲ್ಲಿ ಬಸವ ತತ್ವದ ಬೀಜವನ್ನ ಬಿತ್ತಿ ಅದರ ಸಂರಕ್ಷಣೆ ಮಾಡಬೇಕಾದಲ್ಲ, ಅಷ್ಟಿಷ್ಟು ಕಷ್ಟ ಆಗಿಲ್ಲ.
ಬಹಳ ಜನ ನಿಂದನೆ, ಟೀಕೆಗಳು, ಭರ್ತ್ಸನೆಯ ನುಡಿಗಳು, ಕೆಲವರು ಕಲ್ಲು ತಗೊಂಡು ಕೂಡ ಬೆನ್ನತ್ತಿದ್ದಾರೆ ಲಿಂಗಾನಂದ ಅಪ್ಪುಗಳಿಗೆ ಮಾತಾಜಿ ಅವರಿಗೆ ಹೊಡಿಲಿಕ್ಕೆ. ಕೆಲವು ಕಡೆ ಅವರಿಗೆ ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ. ಎಲ್ಲ ಜನಾಂಗನ, ಎಲ್ಲಾ ಧರ್ಮೀಯರನ್ನ ಒಂದ್ ಕಡೆ ಸೇರಿಸಿ, ಒಂದ್ ಕಡೆ ಕೂಡಿಸಿ ಅವರಿಗೆ ಬಸವ ತತ್ವದ ಪ್ರಜ್ಞೆ ಮೂಡಿಸಿದ್ರಲ್ಲ. ಹಾಗಾಗಿ ಇವತ್ತು ಪಟ್ಟಭದ್ರರಿಗೆ ನಡುಕಂಪ ಶುರುವಾಗಿದೆ. ಮತೀಯವಾದಿಗಳಿಗೆ, ಜಾತಿವಾದಿಗಳಿಗೆ ಅವರು ಬೇರು ಅಲ್ಲಾಡ್ತಾ ಇವೆ. ಬೇರು ಅಲ್ಲಾಡುವ ಕಾರಣಕ್ಕಾಗಿ ಇವರು ಎಂದೂ ಕೂಡ ಪಲ್ಲಕ್ಕಿಯನ್ನ ಬಿಟ್ಟು ಬರದವರು, ತಮ್ಮ ಗಮಂಡಿಯಲ್ಲಿ, ಗಂಭೀರತೆಯಲ್ಲಿ ಜೀವನ ಕಳೆದು ಹೋದವರು. ಅವರಿಗೂ ಇವತ್ತು ಈ ಬಸವನ ಬೆಳಕಿಗೆ ಓಡಾಡ್ತಾ ಬರ್ತಾ ಇದ್ದಾರೆ. ಇದು ಕಾಲವ ನಿರ್ಣಯಿಸುತ್ತದೆ ಅಂತ ಹೇಳ್ತಾರಲ್ಲ, ಇದು ಸುಳ್ಳಲ್ಲ. ನಮ್ಮ ನಿಜಗುಣ ಸ್ವಾಮಿಗಳು ಎಷ್ಟು ಅಭೂತಪೂರ್ವ ಕೆಲಸ ಮಾಡಿದ್ದಾರೆ. ಅವರು ನಾಡಿನ ತುಂಬೆಲ್ಲ ಓಡಾಡಿ ಸಂಚರಿಸಿ ಬಸವ ತತ್ವನ ಬೀಜ ಬಿತ್ತದೆ ಹೋಗಿದ್ದರೆ ತಳವರ್ಗದವರು ಯಾರೂ ಕೂಡ ನಿಮ್ಮ ಲಿಂಗಾಯತರನ್ನ ಸಹನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಈ ಲಿಂಗಾಯತರು ಕರ್ಮಠರಾಗಿದ್ರು, ಪಟ್ಟಭದ್ರಾಗಿದ್ರು, ಜಾತಿವಾದಿಗಳಾಗಿದ್ರು, ಕೂಪ ಮಂಡುಕರಾಗಿದ್ರು. ಈ ಕೂಂಬು ಮಂಡುಕತನದಿಂದ ಹೊರಗಡೆ ಬಿಡಿಸಿದ್ದು ನಿಜಗುಣ ಸ್ವಾಮೀಜಿಗಳು ಅಂತಕ್ಕಂಥ ಮಾತನ್ನ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಮರಲಿಕ್ಕೆ ಸಾಧ್ಯನಾ? ಲಿಂಗಣ್ಣ ಸತ್ಯಂಪೇಟೆಯವರ ಕೆಂಡದಂತಹ ಬರಹ ಅಗ್ನಿ ಅಂಕುರ ಪತ್ರಿಕೆಯಲ್ಲಿ, ಲಂಕೇಶ್ ಪತ್ರಿಕೆಯಲ್ಲಿ, ಬಸವ ಮಾರ್ಗ ಪತ್ರಿಕೆಯಲ್ಲಿ ಮನೆ ಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಅವರು ಕೈಗೊಂಡರು. ಇದನ್ನ ಯಾರು ಮಾಡಿದ್ರು? ಅದೇ ರೀತಿ ಬಿ ಡಿ ಜತ್ತಿಯವರು, ಈಗ ಅರವಿಂದ ಜತ್ತಿಯವರು ಅದನ್ನು ಕೈಗೆತ್ತಿಕೊಂಡು ಹೊರಟಿದ್ದಾರೆ. ಬಹಳ ಸಂತೋಷ ಸಂಗತಿ ಅದು. ಎಲ್ಲೆಲ್ಲೂ ಬಸವಣ್ಣನವರ ಭಾವ ರಿಂಗುಣಗೊಳ್ಳಿಕ್ಕೆ ದುಡಿದಂತ ಸಹಸ್ರ ಜನ ನಮ್ಮ ಜೊತೆಗೆ ಇದ್ದಾರೆ. ಇಲ್ಲದೆ ಹೋದ್ರೆ ಬಸವಣ್ಣವರಂದ್ರೆ ನಾವು ಚಿತ್ರಪಟದಲ್ಲಿ ಅಥವಾ ಯಾವುದೋ ಲೈಬ್ರರಿಯಲ್ಲಿ ಪುಸ್ತಕವಾಗಿ ಅವರನ್ನು ನೋಡಬಹುದಾಗಿತ್ತು. ಜನಮಾನಸದಲ್ಲಿ ಬಸವ ಪ್ರಜ್ಞೆ ಹೇಗಿದೆ, ಬಸವ ಭಾವ ಹೇಗಿದೆ, ಬಸವ ಸಂಭ್ರಮ ಹೇಗಿದೆ ಅಂತ ಅನ್ನೋದು ನೋಡ್ಲಿಕ್ಕೆ ನಿನ್ನೆಯ ಒಂದು ಸಮಾವೇಶನೇ ಸಾಕಾಗಿತ್ತು. ಆ ಸಮಾವೇಶದಲ್ಲಿ ಬಸವಣ್ಣ ಅಂತ ಕರೆದ್ರೆ ಓಗೊಡುವವರು ಬೇಕಾದಷ್ಟು ಜನ ಇದ್ರು. ಆದರೆ ಅಲ್ಲಿ ಬಸವ ಸಂಭ್ರಮ ಇರಲಿಲ್ಲ, ಬಸವ ಉತ್ಸಾಹ ಇರಲಿಲ್ಲ, ಬಸವ ಬೆಳಕು ಇರಲಿಲ್ಲ. ಅದೆಷ್ಟು ಸಪ್ಪೆ ಆಯಿತು. ಅಲ್ಲಿ ಕೂಡ ಅವರು ಬಸವಣ್ಣವರನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವರು ಇಷ್ಟಲಿಂಗಕ್ಕೆ ಮಾಲಾರ್ಪಣೆ ಮಾಡುವ ಸಂದರ್ಭದಲ್ಲಿ ಪಾಪ ಅಪ್ರಜ್ಞಾಪೂರ್ವಕವಾಗಿ ಆ ಮೈಕ್ ಕೆಲಸ ಮಾಡ್ತಕ್ಕಂಥ ಹುಡುಗ ಓಂ ಶ್ರೀ ಗುರು ಬಸವ ಲಿಂಗಾಯ ನಮ್ಮಂತ ಧ್ವನಿವರ್ಧಕದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ವೇದಿಕೆ ಮೇಲಿರ್ತಕ್ಕಂಥ ಘಟಾನುಘಟಿಗಳು ಅದನ್ನ ಸಾಕು ಮಾಡಪ್ಪ ಅಂತ ಹೇಳ್ತಾರೆ. ಇವರಿಗೆ ಯಾವ ಧ್ವನಿ ಬೇಕಾಗಿದೆ? ಸಮಾನತೆಯ ಧ್ವನಿ ಬೇಕೋ, ಎಲ್ಲರನ್ನ ಒಳಗೊಳ್ಳುವ ಧ್ವನಿ ಬೇಕೋ, ಅಥವಾ ಮೆರೆಯುವ ಧ್ವನಿ ಬೇಕೋ? ಜನ ಈಗ ತೀರ್ಮಾನಿಸಿದ್ದಾರೆ. ಇವತ್ತಾದ್ರೂ ಕೆಲವು ಜನ ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಧರ್ಮವನ್ನ ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಅವರು ಬಿಡಬೇಕು. ಬಸವ ತತ್ವದಲ್ಲಿ ನಾವೆಲ್ಲರೂ ಶಕ್ತಿಯಾಗಿ ಹೋಗ್ಬೇಕಾಗಿದೆ. ಬಸವಣ್ಣವರ ಚಿಂತನೆಗಳನ್ನ, ಬಸವಣ್ಣವರ ಆಲೋಚನೆಗಳನ್ನ, ಬಸವಣ್ಣವರ ನಡೆನುಡಿಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಯಾವುದರ ಕೆಳಗಡೆ ನಾವು ಹೋಗೋದಿಲ್ಲ ಅಂತ ಒದ್ದಾಡ್ತಿದ್ರು ಒಂದೇ ಸಮ, ವಿಲ್ಲ. ಆದ್ರೆ ಅವರು ನಿನ್ನೆ ನಿಂತದ್ದು ಅದೇ ಬಸವಾದಿ ಶರಣರ ಭಾವಚಿತ್ರದ ಕೆಳಗೆ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರದು. ಇವರು ಎಷ್ಟೇ ಒಲ್ಲೆ ಅಂದ್ರೂ ವಾಸ್ತವ ಸತ್ಯ ಇವ್ರನ್ನ ಹಿಡಿದು ತಂದು ಅಲ್ಲಿ ನಿಲ್ಲಿಸ್ತದೆ. ನೆಲದ ಮೇಲೆ ಓಡಾಡದವರು, ಮುಗಿಲಲ್ಲೇ ಇದ್ದವರು, ಆಕಾಶದೆತ್ತರಕ್ಕೆ ಬೆಳೆದಿದ್ದೇವೆ ಅಂತಕ್ಕಂಥ ಭ್ರಮೆಯಲ್ಲಿದ್ದವರು ಉದುರಿ ಕೆಳಗಡೆ ಬಿದ್ದಾರೆ. ಈಗಲೂ ಅವ್ರ ಬಗ್ಗೆ ನನಗೆ ಪರಿತಾಪವಿದೆ. ಬಸವಣ್ಣವ್ರನ್ನ ಅಪ್ಪಿಕೊಂಡ್ರೆ ಅವರು ಬಾಳೆ ಬಂಗಾರ ಆಗ್ತದೆ, ಅದರಲ್ಲಿ ಎರಡು ಮಾತುಗಳಿಲ್ಲ. ನಮ್ಮ ಬಸವರಾಜ ತಂಬಾಕಿಯವರು, ಲಿಂಗಣ್ಣ ಸತ್ಯಂಪೇಟೆ ಅವರು, ಸಿದ್ದರಾಮಪ್ಪ ಬಾಲಪ್ಪಗಳವರು, ನಡುಕಟ್ಟಿ ಶರಣರುಗಳು, ಒಬ್ಬರೇ ಇಬ್ಬರೇ 3 ಜನನೇ. ಇಲ್ಲಿ ನಮ್ಮ ಜೇವರಿಗೆ ಕಲ್ಲ, ಶರಣಬಸವ ಕಲ್ಲ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾದ ಒಂದು ಕೆಲಸವನ್ನ ಮಾಡಿದ್ರಲ್ಲ ಅವರು. ಬಸವ ಕೇಂದ್ರವನ್ನು ನಡೆಸುವ ಮೂಲಕ, ಬಸವ ಭಾವವನ್ನು ಬಿತ್ತುವ ಮೂಲಕ ಷಣ್ಮುಖ ಶಿವಗಳನ್ನ ನಾಡಿಗೆ ಪರಿಚಯಿಸಿದ್ರಲ್ಲ, ಅದು ಸಾಮಾನ್ಯವೇ? ಬಹಳಷ್ಟು ಜನ ಬಸವ ಭಕ್ತರು ಇಡೀ ನಾಡಿನ ತುಂಬೆಲ್ಲ ಇದ್ದಾರೆ.
ಅವರು ನನಗೆ ಮುಖ ಪರಿಚಯ ಇದೆ, ಹೆಸರುಗಳ ಪರಿಚಯ, ಹೆಸರುಗಳು ನನಗೆ ಅಷ್ಟು ನೆನಪಾಗ್ತಾ ಇಲ್ಲ. ಅವರೆಲ್ಲರೂ ಕೂಡಿ ಬಸವ ಬೀಜವನ್ನ ಈ ನೆಲದಲ್ಲಿ ಬಿತ್ತಿದರು. ಅದರ ಪರಿಣಾಮ ಇವತ್ತು ಆಗ್ತಾ ಇದೆ. ಈ ಬಸವಣ್ಣವನ್ನ ತಡೆ ಇಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಜಿದ್ದಿನ ಅಶ್ವಮೇಧಕ್ಕೆ ಯಾಗ ಕುದುರೆಯಲ್ಲ, ಪ್ರೀತಿಯಿಂದ ಎಲ್ಲರ ಎದೆಯಿಂದ ಎದೆಗೆ ಹೊರಟಂತ ಒಂದು ಕಹಳೆ, ಒಂದು ನಾದ, ಒಂದು ಸುನಾದ. ನೀರನ್ನು ತಡಲಿಕ್ಕೆ ಯಾರು ಸಾಧ್ಯನಾ? ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಆ ರೀತಿಯಾಗಿದು ಪ್ರವಾಹ ಹೊರಟಿದೆ. ಈ ಪ್ರವಾಹಕ್ಕೆ ವಿರುದ್ಧವಾಗಿ ಯಾರೇ ಬಂದರೂ ಕೊಚ್ಚಿಕೊಂಡು ಹೋಗೋದಿಲ್ಲ, ಅವರನ್ನು ಜೊತೆಗೆ ಕರ್ಕೊಂಡು ಹೋಗ್ತದೆ ಈ ಪ್ರವಾಹ. ಈ ಪ್ರವಾಹ ಅಳಿಸುವ ಪ್ರವಾಹ ಅಲ್ಲ, ಬೆಳೆಸುವ ಪ್ರವಾಹ, ಚಿಂತನೆಗಳನ್ನು ಅರಳಿಸುವ ಪ್ರವಾಹ, ಭಾವಗಳನ್ನು ತುಂಬುವ ಪ್ರವಾಹ. ಇವನಾರವ ಎನ್ನದು ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತನ್ನುವ ಪ್ರವಾಹ. ಈ ಪ್ರವಾಹದ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೂ ಇದೆ, ಶಾಸನಗಳು ಇವೆ. ಸಂವಿಧಾನ ಆಧಾರಿತ ಶಾಸನಗಳು ಬಸವಣ್ಣವರು ಕನಸಿದಂಥ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಪೂರಕವಾಗಿವೆ. ಇಷ್ಟು ಜೊತೆ ಇದ್ದಾಗ ಕರ್ಮಠ ಲಿಂಗಾಯತರು ನೀವು ಅಲ್ಲೇ ಇರ್ತೀರಾ ಅಥವಾ ಬರ್ತೀರಾ? ಇದಕ್ಕೆ ಒಂದು ಚಿಕ್ಕ ಹಾಡನ್ನ ನಾನು ಬರೆದಿದ್ದೇನೆ. ಬರ್ತೀರಾ ಇಲ್ಲೇ ಕೊಳಿತೀರಾ, ನೀವು ಬರ್ತೀರಾ ಇಲ್ಲೇ ಕೊಳಿತೀರಾ, ಈ ಮೌಢ್ಯ ಮನುವಾದ ಬಿಟ್ಟು ಮಾನವ ಘನತೆ ಎಡೆಗೆ ಬರ್ತೀರಾ ಇಲ್ಲೇ ಕೊಳಿತೀರಾ. ಮೌಢ್ಯದ ದೇವರು ಸುಳ್ಳು ಪುರೋಹಿತರ ಬಿಟ್ಟು, ಸಕ್ಕರೆ ಬೆರೆಸಿದ ಭ್ರಾಂತಿ ಬದುಕನು ಬಿಟ್ಟು, ಸ್ವರ್ಗ ನರಕವ ಬಿಟ್ಟು 108 ವೃತ ಬಿಟ್ಟು, ಅಹಂಕಾರ ಸದಮದ ಗಜಗಳ ಕೈ ಬಿಟ್ಟು ಬರ್ತೀರಾ ಇಲ್ಲೇ ಕೊಳಿತೀರಾ. ಸುಳ್ಳು ಸೊಟ್ಟು ಬಿಟ್ಟು ಸೊಕ್ಕಿನ ಕುದುರೆ ಬಿಟ್ಟು, ಬಿಡ್ಲೇಬೇಕು. ಸುಳ್ಳು ಸೊಟ್ಟು ಬಿಟ್ಟು ಸೊಕ್ಕಿನ ಕುದುರೆ ಬಿಟ್ಟು, ನಿತ್ಯ ಅರ್ಚನೆಯ ದೇವರ ಗುಡಿ ಬಿಟ್ಟು, ಮಂಗ ಚೇಷ್ಟೆಯ ಬಿಟ್ಟು ಪಾಡಗತನ ಬಿಟ್ಟು, ಕುಟಿಲ ಬದುಕಿನ ಕಟಿಪೀಟಿಯನ್ನು ಬಿಟ್ಟು ಬರ್ತೀರಾ ಇಲ್ಲೇ ಕೊಳಿತೀರಾ. ಮೋಸ ವಂಚನೆ ಮಾಡಿ ಗಳಿಸಿದ ಆಸ್ತಿ ಬಿಟ್ಟು, ಮೋಸ ವಂಚನೆ ಮಾಡಿ ಗಳಿಸಿದ ಆಸ್ತಿ ಬಿಟ್ಟು, ಮಹಡಿಗಳ ಬಿಟ್ಟು ಕಾರುಬಾರು ಬಿಟ್ಟು, ನಂಟು ಭಕ್ತಿಯ ನಾಯಿತನ ಬಿಟ್ಟು, ನಂಟು ಭಕ್ತಿಯ ನಾಯಿ ಕೂಡ ಗುದ್ದಾಡಿ, ಕಾಲ ಮೇಲೆ ಕೈಯ ನೂರಿ ಹೊತ್ತು ಹೋಗದ ಮುನ್ನ ಬರ್ತೀರಾ ಇಲ್ಲೇ ಕೊಳಿತೀರಾ. ಯಜ್ಞಯಾಗ ಬಿಟ್ಟು ಹೋಮ ಹವನ ಬಿಟ್ಟು, ಯಜ್ಞಯಾಗ ಬಿಟ್ಟು ಹೋಮ ಹವನ ಬಿಟ್ಟು, ಮಂತ್ರ ತಂತ್ರವ ಬಿಟ್ಟು ಪಲ್ಲಕ್ಕಿ ಹೊರುವುದು ಬಿಟ್ಟು, ಮಂತ್ರ ತಂತ್ರವ ಬಿಟ್ಟು ಪಲ್ಲಕ್ಕಿ ಹೊರುವುದು ಬಿಟ್ಟು, ಶರಣರ ಜೊತೆ ಸೇರಿ ಸತ್ಯ ನುಡಿಯುವುದ ಅರಿತು, ವಚನಗಳ ಅರಿತರಿತು ವಂಚನೆ ಮಾಡೋದು ಬಿಟ್ಟು ಬರ್ತೀರಾ ಇಲ್ಲೇ ಕೊಳಿತೀರಾ. ನೋಡಿ, ಮಾತಾಜಿಯವರ ಗರಡಿಯಲ್ಲಿ ರೆಡಿ ಆದಂತ ಚನ್ನಬಸವಾನಂದ ಸ್ವಾಮೀಜಿ ಇದ್ದಾರೆ, ಗಂಗಾದೇವಿ ತಾಯಿಯವರಿದ್ದಾರೆ, ರಾಷ್ಟ್ರೀಯ ಬಸವ ದಳದ ಸಹಸ್ರ ಕಾರ್ಯಕರ್ತರು ಈ ನೆಲದಲ್ಲಿದ್ದಾರೆ. ಅವರು ಬಸವ ಭುವಿಯನ್ನ ಎತ್ತಿ ಹಿಡಿದಿದ್ದಾರೆ. ನೀವು ಬಂದ್ರೆ, ನೀವು ಹಡಗಿನಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅವರೆಲ್ಲರೂ ಸಿದ್ಧರಿದ್ದಾರೆ. ಬರ್ತೀರಾ ಅಥವಾ ಇಲ್ಲೇ ಕೊಳಿತೀರಾ? ಇದು ನಿಮಗೆ ಬಿಟ್ಟದ್ದು. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.